ಕಾದ್ ನೋಡಬೇಕು ಒಪ್ಪಿಗೆ ಸಿಗುತ್ತಾ ಅಂತೇಳಿ. ಬ್ರೇಕ್ಫಾಸ್ಟ್ ಸಭೆ ಬಳಿಕ ಜೋಡೆತ್ತುಗಳ ಸುದೀರ್ಘ ಚರ್ಚೆ. ಇಬ್ಬರು ನಾಯಕರು ಉಭಯ ನಾಯಕರು ಚರ್ಚೆಯನ್ನು ಮಾಡಿದ್ದಾರೆ. ಸಿಎಂ ಅಧಿಕೃತ ನಿವಾಸದಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇನ್ನೂ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ಜೊತೆಯಲ್ಲಿ ಚರ್ಚೆಯನ್ನು ಮಾಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್. ಬ್ರೇಕ್ಫಾಸ್ಟ್ ಸಭೆ ಬಳಿಕ ಜೋಡೆತ್ತುಗಳು ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಉಭಯ ನಾಯಕರು ಸುದೀರ್ಘವಾಗಿ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳ ಅಧಿಕೃತ ನಿವಾಸ ಕಾವೇರಿಯಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇರೋದಿನ್ನು ಅಲ್ಲಿ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಏನ್ ಚರ್ಚೆಗಳು ಆಗ್ತಾ ಇರಬಹುದು? 4 ಡಿಸಿಎಂ ಅಥವಾ ಅಧಿಕಾರ ಹಸ್ತಾಂತರ ಪ್ರಕ್ರಿಯೆ, ಮುಂದೆ ಹೈಕಮಾಂಡ್ನ ನಿರ್ಧಾರ ಅಥವಾ ಏನೆಲ್ಲ ಆಗಬೇಕು ರಾಜ್ಯದಲ್ಲಿ, ಹೀಗೆ ಅನೇಕ ವಿಚಾರಗಳ ಕುರಿತು ಇಬ್ಬರು ನಾಯಕರ ನಡುವೆ ಚರ್ಚೆ ಆಗ್ತಾ ಇರುವಂತ ಸಾಧ್ಯತೆ ಕಂಡು ಬರ್ತಾ ಇದೆ. ಅವ್ರು ರಾಜೀನಾಮೆ ಕೊಡೋದು ನಮಗೆ ನೋವಾಗಿದ್ರು ಕೂಡ ಹೈಕಮಾಂಡ್ ಅವ್ರನ್ನ ಮನವೊಲಿಸಿ ಬೇರೆಯವ್ರಿಗೂ ಕೂಡ ನೀವು ಅವಕಾಶ ಮಾಡಿಕೊಡಿ, ನೀವೊಬ್ಬ ರಾಜಗುರು ಆಗಿರಿ, ನೀವೊಬ್ಬ ಕಿಂಗ್ ಮೇಕರ್ ಆಗಿರಿ, ಕಾಂಗ್ರೆಸ್ ಪಕ್ಷ ನಿಮ್ಗೆಲ್ಲದನ್ನು ಕೂಡ ಕೊಟ್ಟಿದೆ, ಅದರಿಂದ ಮುಂದೆ ನಿಮಗೆ ಒಳ್ಳೆ ಭವಿಷ್ಯ ಇದೆ ಅಂತ ಹೇಳಿ ಕಳಿಸಿದ್ದಾರೆ. ಗಮನಿಸಿದ್ರಿ ಕಾಂಗ್ರೆಸ್ ನಾಯಕರ ಅಭಿಪ್ರಾಯಗಳು ಏನೇನಾಗಿತ್ತು ಅಂತೇಳಿ. ಒಂದು ಕಡೆಯಲ್ಲಿ ಹೈಕಮಾಂಡ್ ನಾಯಕರು ಹೇಳಿದಂತೆ ರಾಜೀನಾಮೆಯ ನಿರ್ಧಾರಕ್ಕೆ ಸಿದ್ದರಾಮಯ್ಯನವರು ಬಂದಿದ್ದಾರೆ. ಇವತ್ತಿನ ಮೀಟಿಂಗ್ನಲ್ಲೂ ಕೂಡ ಅದೇ ಚರ್ಚೆ ಆಗಿದೆ ಅಂತೇಳಿ ಕಾಂಗ್ರೆಸ್ನ ನಾಯಕರು ಕೂಡ ಹೇಳ್ತಾ ಇದ್ರು. ಹಾಗೆಯೇ ಎಚ್ ಆಂಜನೇಯ ಅವರು ಕೂಡ ಮಾತನಾಡಿದ್ರು. ಮುಂದೆ ಏನಾಗಿರುತ್ತೆ ಅಥವಾ ಇವತ್ತಿನ ಮೀಟಿಂಗ್ನಲ್ಲಿ ಏನೆಲ್ಲ ಆಯಿತು, ಯಾವ ನಿರ್ಧಾರಕ್ಕೆ ಬಂದಿದ್ದಾರೆ ಅಂತೇಳಿ. ನಾನು ಇಂಗ್ಲಿಷ್ ಬರಲ್ಲಪ್ಪ, ಅರ್ಧ ಬರ್ಧ ಇಂಗ್ಲಿಷ್ ಮಾತಾಡಿ ಸಿದ್ದರಾಮಯ್ಯ ರಾಜೀನಾಮೆ ಬಗ್ಗೆ ಏನು ಹೇಳ್ತೀರಿ ಸರ್? ರಾಜೀನಾಮೆ ಕೊಡ್ತಾ ಇದ್ದಾರೆ. ರಾಜೀನಾಮೆ ಕೊಡೋದು ಹೈಕಮಾಂಡ್ ಸೂಚನೆಯಿಂದ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ಬ್ರೇಕ್ಫಾಸ್ಟ್ ಸಭೆ ಬಳಿಕವೂ ಸುದೀರ್ಘ ಚರ್ಚೆ ಉಭಯ ನಾಯಕರ ಮಧ್ಯೆ ಮುಂದುವರೆದಿದೆ. ಅರ್ಧ ಗಂಟೆಯಿಂದ ಸುದೀರ್ಘ ಮಾತುಕತೆಯನ್ನ ಸಿಎಂ ಮತ್ತು ಡಿಸಿಎಂ ನಡೆಸ್ತಾ ಇದ್ದಾರೆ. ಹೈಕಮಾಂಡ್ ಸೂಚನೆಯಂತೆ ನಡೀತಾ ಇರುವಂತಹ ಮೀಟಿಂಗ್ ಇದು. ಬ್ರೇಕ್ಫಾಸ್ಟ್ ಮೀಟಿಂಗ್ ಅಂತ್ಯ ಆಗಿದೆ. ಬಟ್ ಉಭಯ ನಾಯಕರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿಎಂ ಅಧಿಕೃತ ನಿವಾಸ ಕಾವೇರಿಯಲ್ಲಿ ಸತತ ಅರ್ಧ ಗಂಟೆಯಿಂದ ಸುದೀರ್ಘವಾಗಿ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಹೈಕಮಾಂಡ್ ನಾಯಕರು ಸೂಚನೆಯನ್ನ ಕೊಟ್ಟಿದ್ದಾರೆ ಆಲ್ರೆಡಿ ಅವರಿಬ್ಬರಿಗೂ ಕೂಡ. ನೀವಿಬ್ರು ಒಪ್ಪಂದದ ಮೇರೆಗೆ ಅಧಿಕಾರವನ್ನು ಹಸ್ತಾಂತರ ಮಾಡಿಕೊಳ್ಬೇಕು, ಭಿನ್ನಾಭಿಪ್ರಾಯಗಳು ಇರಬಾರ್ದು, ಸರ್ಕಾರಕ್ಕೆ ಯಾವುದೇ ತೊಂದರೆ ಆಗಬಾರ್ದು. ಹಾಗೇನೆ ಕೆಲವೊಂದಿಷ್ಟು ಮನವಿಗಳನ್ನ ಇಬ್ಬರು ನಾಯಕರು ಮಾಡಿಕೊಳ್ಳುವಂತ ಸಾಧ್ಯತೆ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ 4 ಡಿಸಿಎಂಗೆ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಹಾಗೇನೆ ಒಬ್ಬರೇ ಡಿಸಿಎಂ ಇರಬೇಕು ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡ್ರು. ಇದೆಲ್ಲವೂ ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ ನ ಇನ್ಸೈಡ್ ಡೀಟೇಲ್ಸ್. ಬಟ್ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರ ನಡುವೆ ಆಗ್ತಾ ಇರುವಂತ ಮಾತುಕತೆ ವೆರಿ ಇಂಟ್ರೆಸ್ಟಿಂಗ್. ಇದು ಏನ್ ಮಾತುಕತೆಯನ್ನ ನಡೆಸ್ತಾ ಇರಬಹುದು? ಬ್ರೇಕ್ಫಾಸ್ಟ್ ಮೀಟಿಂಗೇ ಮುಗ್ದು ಹೋಗಿದೆ, ಬಟ್ ಅರ್ಧ ಗಂಟೆಯಿಂದ ಮಾತಾಡ್ತಾ ಇದ್ದಾರೆ ಇಬ್ರು ಕೂಡ ಸಪರೇಟ್ ಆಗಿ. ಇದು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಸುದೀರ್ಘ ಮಾತುಕತೆಯನ್ನ ಈ ಇಬ್ಬರು ನಾಯಕರು ಅರ್ಧ ಗಂಟೆಯಿಂದ ಮಾಡ್ತಾ ಇದ್ದಾರೆ ಎನ್ನುವಂತ ಮಾಹಿತಿ ಇದೆ. ಕಳೆದ 3 ಗಂಟೆಯಿಂದ ಸಿದ್ದರಾಮಯ್ಯ ನಿವಾಸದಲ್ಲೇ ಡಿಕೆ ಶಿವಕುಮಾರ್ ಅವರಿದ್ದಾರೆ. ಕಳೆದ 3 ಗಂಟೆಯಿಂದ ಇರೋದು. ಬೆಳಗ್ಗೆ ಹೋದ್ರು, ಬ್ರೇಕ್ಫಾಸ್ಟ್ ಮೀಟಿಂಗ್ ಅಟೆಂಡ್ ಮಾಡಿದ್ರು. ಆ ಮೀಟಿಂಗ್ ನಲ್ಲೂ ಕೂಡ ಚರ್ಚೆ ಆಯಿತು. ಅದಾದ ಮೇಲೆ ಮೀಟಿಂಗ್ ಮುಗಿಸ್ಕೊಂಡು ನಾಯಕರೆಲ್ಲ ವಾಪಸ್ ಆದ್ರೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ವಾಪಸ್ ಬಂದಿಲ್ಲ. ಸಿದ್ದರಾಮಯ್ಯ ನಿವಾಸದಲ್ಲೇ ಇದ್ದಾರೆ. ಸಿದ್ದರಾಮಯ್ಯ ಜೊತೆಯಲ್ಲಿ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ಕಳೆದ 3 ಗಂಟೆಯಿಂದಲೂ ಸಿದ್ದರಾಮಯ್ಯ ನಿವಾಸದಲ್ಲಿ ಡಿಕೆ ಶಿವಕುಮಾರ್ ಇರೋದು. ಇದು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಏನ್ ಚರ್ಚೆ ಆಗಬಹುದು, ಯಾವೆಲ್ಲ ವಿಚಾರಗಳ ಕುರಿತು ಚರ್ಚೆ ಆಗುತ್ತೆ, ಹೀಗೆ ಅನೇಕ ರೀತಿಯಲ್ಲಿ ಈಗ ಪ್ರಶ್ನೆಗಳು ಹುಟ್ಟಿಕೊಳ್ತಾ ಇದೆ. ಬಟ್ ಒಂದಂತೂ ವೆರಿ ಕ್ಲಿಯರ್. ಹಾಗೆಯೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಡುವೆ ಚರ್ಚೆ ಆಗ್ತಾ ಇದ್ರೆ, ಇತ್ತ ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಬಂದಂತ ನಾಯಕರು ಇದ್ದಾರಲ್ಲ, ಅವರೆಲ್ಲರೂ ಕೂಡ ವಾಪಸ್ ತೆರಳ್ತಾ ಇದ್ದಾರೆ. ಮತ್ತೆ ಮುಂದೊಂದು ಸಭೆಯನ್ನು ಅವರೆಲ್ಲ ಸೇರುವಂತ ಚಾನ್ಸಸ್ಗಳು ಇವೆಯಾ? ಕಾದ್ ನೋಡಬೇಕು. ಬಟ್ ಸಿದ್ದರಾಮಯ್ಯ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತ
ನಾಯಕರು ಭಾವುಕರಾಗಿದ್ದಾರೆ. ಅವರ ಕಣ್ಣಾಲಿ ತೇವವಾಗಿರುವಂಥ ದೃಶ್ಯಗಳನ್ನು ನೀವಿಲ್ಲಿ ನೋಡ್ತಾ ಇದ್ದೀರಾ. ಸಚಿವ ಸಂತೋಷ್ ಲಾಡ್ ಸಿಎಂ ಪರ ಅನೇಕ ಬಾರಿ ಬ್ಯಾಟ್ ಬೀಸಿದಂಥ ನಾಯಕ, ಅವರ ಪರವಾಗಿ ನಿಂತ ನಾಯಕ, ಅವರ ಜೊತೆಯಲ್ಲೇ ಇರ್ತಾ ಇದ್ರು ಎಷ್ಟೊತ್ತಿಗೂ. ಸಿದ್ದರಾಮಯ್ಯ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಂಥ ಸಂತೋಷ್ ಲಾಡ್ ಸಿದ್ದರಾಮಯ್ಯ ಅವರ ಈ ರಾಜೀನಾಮೆ ನಿರ್ಧಾರದಿಂದ ಭಾವುಕರಾದರು, ಕಣ್ಣೀರು ಹಾಕಿದ್ದಾರೆ. ನೋಡ್ತಾ ಇರ್ಬೋದು, ಯಾವುದೇ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿಲ್ಲ. ಕಣ್ಣೀರು ಹಾಕ್ತಾನೆ ಸಿಎಂ ಕಾವೇರಿ ನಿವಾಸದಿಂದ ಸಂತೋಷ್ ಲಾಡ್ ಅವರು ತೆರಳಿದ್ರು. ಕೆಲವೊಂದಿಷ್ಟು ನಾಯಕರುಗಳು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ರಾಜೀನಾಮೆಯನ್ನು ಕೊಡ್ತಾರೆ, ಮುಂದೆ ನಮ್ಮ ನಾಯಕ DK ಶಿವಕುಮಾರ್ ಅಂತೇಳಿ ಒಮ್ಮತದ ಅಭಿಪ್ರಾಯ ಬಂದಿದೆ. ಎಲ್ಲರೂ ಕೂಡ ಒಪ್ಪಿದ್ದಾರೆ. ಬಟ್ ಸಿದ್ದರಾಮಯ್ಯ ಹೇಳಿದಂತೆ ಕೇಳ್ತಾರೆ ಅವರ ಆಪ್ತ ವಲಯದಲ್ಲಿ ಇರುವಂಥ ನಾಯಕರು. ಇದು ವೆರಿ ಕ್ಲಿಯರ್ ಆಗಿರುವಂಥ ಸಂದೇಶ. ಬಟ್ ಅದೇ ಸಂದೇಶ ಇವತ್ತು ರವಾನೆ ಆಗಿದೆ. ಸಿದ್ದರಾಮಯ್ಯ ಹೈಕಮಾಂಡ್ ಮಾತನ್ನು ಒಪ್ಪಿದ್ದಾರೆ. ಸಿದ್ದರಾಮಯ್ಯ ಹೇಳಿದ ಮಾತನ್ನು ಅವರ ಬೆಂಬಲಿಗರು, ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರೋ ಶಾಸಕರು ಒಪ್ತಾರೆ ಎನ್ನುವಂಥದ್ದು ವೆರಿ ಕ್ಲಿಯರ್ ಇವತ್ತಿನ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ. ಅದಕ್ಕಿಂತ ಮುಂಚಿತವಾಗಿ ಮುಖ್ಯಮಂತ್ರಿಗಳಿಗೆ ಹೇಳಿರಬಹುದು ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂಥ ಶಾಸಕರು, ಒಮ್ಮೆಲೆಗೆ ನಿರ್ಧಾರವನ್ನು ತೆಗೆದುಕೊಳ್ಬೇಡಿ, ಟೈಮ್ ತಗೊಳ್ಳಿ, ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗಿ ಟೈಮ್ ತಗೊಂಡು ನಿಮ್ಮ ನಿರ್ಧಾರವನ್ನು ಪ್ರಕಟ ಮಾಡಿ ಅಂತೇಳಿ. ಬಟ್ ಸಿದ್ದರಾಮಯ್ಯನವರು ಮೊನ್ನೆ ದೆಹಲಿಯಲ್ಲೇ ನಿರ್ಧಾರವನ್ನು ತೆಗೆದುಕೊಂಡಿದ್ರು. ಸಿಎಂ ಜೊತೆಗೆ ಸುದೀರ್ಘ ಚರ್ಚೆ ಬಳಿಕ DK ಶಿವಕುಮಾರ್ ಅವರು ಕಾವೇರಿಯಿಂದ ಹೊರಟಿದ್ದಾರೆ. ಸಿಎಂ ಜೊತೆಗೆ ಸುದೀರ್ಘ ಚರ್ಚೆ ಆಯಿತು. ಕಳೆದ ಕೆಲ ಹೊತ್ತು ಮಾತುಕತೆಯನ್ನು ನಡೆಸಿದ್ದಾರೆ. ಚರ್ಚೆ ಆದ ಬಳಿಕ DK ಶಿವಕುಮಾರ್ ಸಿಎಂ ನಿವಾಸದಿಂದ ಹೊರಟಿದ್ದಾರೆ. 3 ಗಂಟೆ ಚರ್ಚೆ ಬಳಿಕ ಸಿಎಂ ಮನೆಯಿಂದ DCM DK ಶಿವಕುಮಾರ್ ಅವರು ಹೊರಟಿರೋದು. ಸಾಕಷ್ಟು ವಿಚಾರಗಳ ಕುರಿತು ಇಲ್ಲಿ ಚರ್ಚೆ ಆಗಿದೆ. ಬಟ್ ಸಪರೇಟ್ ಮೀಟಿಂಗ್ ನಲ್ಲಿ ಆಗಿರುವಂತ ಚರ್ಚೆ ಇದೆಯಲ್ಲ, 3 ಗಂಟೆಗಳ ಕಾಲ ಅವರ ನಿವಾಸದಲ್ಲಿದ್ರು. ಬಟ್ 2 ಗಂಟೆಗಳ ಕಾಲ ಬ್ರೇಕ್ಫಾಸ್ಟ್ ಮೀಟಿಂಗ್ ಆದ್ರೆ ಉಳಿದ ಸಮಯವನ್ನು ಸ್ಪೆಂಡ್ ಮಾಡಿರೋದು ಮುಖ್ಯಮಂತ್ರಿಗಳ ಜೊತೆಯಲ್ಲಿ DCM DK ಶಿವಕುಮಾರ್ ಅವರು. ಈ ಸಭೆಯಲ್ಲಿ ಅಥವಾ ಈ ಇಬ್ಬರು ನಾಯಕರ ನಡುವೆ ಏನ್ ಚರ್ಚೆ ಆಗಿರಬಹುದು, ಹೈಕಮಾಂಡ್ ಮಾರ್ಗದರ್ಶನದಂತೆ. ಬಟ್ ಮಾಧ್ಯಮಗಳಿಗೆ ಯಾವುದೇ ಪ್ರತಿಕ್ರಿಯೆಯನ್ನ DK ಶಿವಕುಮಾರ್ ಅವರು ಕೊಟ್ಟಿಲ್ಲ. ಒಂದ್ ಕಡೆಯಲ್ಲಿ ಕಾವೇರಿ ನಿವಾಸದಿಂದ ಹೊರಟಿದ್ದಾರೆ DK ಶಿವಕುಮಾರ್ ಅವರು, ಆದ್ರೆ ಮಾಧ್ಯಮಗಳಿಗೆ ಯಾವುದೇ ಪ್ರತಿಕ್ರಿಯೆಯನ್ನ ಕೊಡದೆ ಹೊರಟಿದ್ದಾರೆ. ಮೊನ್ನೆಯಿಂದಲೂ ಕೂಡ DK ಶಿವಕುಮಾರ್ ಅವರು ಮಾಧ್ಯಮಗಳಿಗೆ ಯಾವುದೇ ಪ್ರತಿಕ್ರಿಯೆಯನ್ನ ಇದುವರೆಗೂ ಕೊಟ್ಟಿಲ್ಲ. ಹೈಕಮಾಂಡ್ ನಾಯಕರ ಜೊತೆಯಲ್ಲಿ ಮೀಟಿಂಗ್ ಆದಾಗಲೂ ಕೂಡ, ನಿನ್ನೆ ರಾಜ್ಯಕ್ಕೆ ಬಂದ ವೇಳೆ, ಇವತ್ತು ಸಿಎಂ ಮನೆಗೆ ತೆರಳಿದಾಗಲೂ, ಬಟ್ ಈಗ ವಾಪಸ್ ಹೋಗ್ತಾ ಇರುವಾಗಲೂ ಕೂಡ ಕೊಟ್ಟಿಲ್ಲ. ಲೋಕಭವನಕ್ಕೆ ರಾಜ್ಯಪಾಲರ ವಿಶೇಷ ಕಾರ್ಯದರ್ಶಿ ಆಗಮಿಸಿದ್ದಾರೆ ಎನ್ನುವಂತ ಅಪ್ಡೇಟ್ ಸಿಗ್ತಾ ಇದೆ. ಆರ್ ಪ್ರಭುಶಂಕರ್ ಆಗಮನ ಆಗಿದೆ. ಕೆಲವೇ ಹೊತ್ತಿನಲ್ಲಿ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ. ಮಧ್ಯಾಹ್ನ 2:30ಕ್ಕೆ ರಾಜೀನಾಮೆಯನ್ನು ಸಿದ್ದರಾಮಯ್ಯನವರು ಕೊಡ್ತಾರೆ. ಲೋಕಭವನಕ್ಕೆ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರ ವಿಶೇಷ ಕಾರ್ಯದರ್ಶಿಯ ಆಗಮನ ಆಗಿದೆ. ಆರ್ ಪ್ರಭುಶಂಕರ್ ಅಂತೇಳಿ ಇವರ ಹೆಸರು. ಪ್ರಭುಶಂಕರ್ ಬಂದಿದ್ದಾರೆ. ಪ್ರಭುಶಂಕರ್ ಅವರನ್ನ ಭೇಟಿಯಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆಯನ್ನು ಕೊಡ್ತಾರೆ. ಮಧ್ಯಾಹ್ನ 2:30ಕ್ಕೆ. ಒಂದು ಕಡೆಯಲ್ಲಿ 2:30ಕ್ಕೆ ರಾಜೀನಾಮೆಯನ್ನು ಕೊಡೋದು ಕನ್ಫರ್ಮ್ ಆಗಿದೆ. ಇತ್ತ ಲೋಕಭವನಕ್ಕೆ ರಾಜ್ಯಪಾಲರ ವಿಶೇಷ ಕಾರ್ಯದರ್ಶಿ ಆಗಮನ ಆಗಿದೆ. ರಾಜ್ಯಪಾಲರು ಇಲ್ಲ ಇವತ್ತು ನಮ್ಮ ರಾಜ್ಯದಲ್ಲಿ, ಇಂದೋರ್ನಲ್ಲಿದ್ದಾರೆ ಅವರು. ಹಾಗೆ ಅವರ ಕಾರ್ಯದರ್ಶಿಯೂ ಕೂಡ ಇರಲಿಲ್ಲ. ಆದ್ರೆ ಲೋಕಭವನಕ್ಕೆ ಅವರು ಬಂದಿದ್ದಾರೆ. ಆರ್ ಪ್ರಭುಶಂಕರ್ ಲೋಕಭವನಕ್ಕೆ ಬಂದಿದ್ದಾರೆ. ಮಧ್ಯಾಹ್ನ 2:30ಕ್ಕೆ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನ ಸಲ್ಲಿಸ್ತಾರೆ. ಈ ಮೂಲಕ ಇವತ್ತಿಗೆ ಸಿದ್ದರಾಮಯ್ಯನವರ ರಾಜ್ಯಭಾರ ಅಂತ್ಯ ಆಗ್ತಾ ಇದೆ ಕರ್ನಾಟಕದಲ್ಲಿ. ಆರ್ ಪ್ರಭುಶಂಕರ್ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಬರುವಂತ ಸಾಧ್ಯತೆ ಬಂದಿದ್ದಾರೆ ಎನ್ನುವಂತ ಮಾಹಿತಿ ಇದೆ. ಮುಖ್ಯಮಂತ್ರಿಗಳನ್ನಾಗಿ ಮಾಡ್ತೇವೆ ಅಂತ ಹೇಳಿ DK ಶಿವಕುಮಾರ್ ಮುಂದಿನ 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 ಮುಖ್ಯಮಂತ್ರಿಗಳನ್ನಾಗಿ ಮಾಡ್ತೇವೆ ಅಂತ ಹೇಳಿ. CM Siddaramaiah said we will make DK Shivakumar the new CM. ಸರ್ ಮತ್ತೆ ಸಿಎಂ ಡೆಲ್ಲಿ ಬರ್ತಿದ್ದಾರೆ ಸರ್. 3 ಗಂಟೆ ಏನಾದರೂ ಅವಕಾಶ ಏನಾದ್ರು
ಇಮೋಷನಲ್ ಯು ಆರ್ ಗೆಟಿಂಗ್ ಇಮೋಷನಲ್ ಸರ್ ಏನೇನು ಸತ್ಯ ಸಿದ್ಧಾರದ ಬಗ್ಗೆ ಸರ್ ಅಳ್ತಿದ್ದಾರೆ ಸರ್ ಏನಾದ್ರು ಮಾತಾಡಿ ಸರ್ ಸರ್ ಮಾತಾಡಿ ಸರ್ ದಯವಿಟ್ಟು ಸರ್ ಮಾತಾಡಿ ಸರ್ ಬಿಡಿ ಸರ್ ಸರ್ ಮಾತಾಡಿ 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 ಸರ್ ಸಿಎಂ ರಾಜೀನಾಮೆ ಕೊಡ್ತಾರೆ ಸರ್ ಸಿಎಂ ರಾಜೀನಾಮೆ ಕೊಡ್ತಾರೆ ಸರ್ ಏನು ಹೇಳಿದ್ರು ಸರ್ ಸರ್ ಹೇಳಿ ಸರ್ ಹೇಳಿದ್ರು ಸರ್ ಸರ್ ಏನು ಹೇಳಿದ್ರು ಸರ್